ಇರಲಿ ಫ್ರೆಂಡ್ಸ್, ಚಪ್ಪಾಳೆ. ಧನ್ಯವಾದಗಳು ಮಂಜುನಾಥ್ ಗೌರವ. ಹಾಗೆ ಮಂಜುನಾಥ್ ದೊಡ್ಡೋಣಿ ಅವರಿಗೆ ಚಿದಾನಂದ ರಕ್ಷಿ ಅವರು ಪುಷ್ಪ ವಿತರಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ರಾಮದುರ್ಗ ತಾಲೂಕಿನ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಗುರು ಮುಗಳಿಯವರು. ಗುರು ಮುಗಳಿಯವರ ಬಗ್ಗೆ ನಾನು ಒಂದು ನುಡಿ ಮಾತ್ರ ಹೇಳಬಲ್ಲೆ. 2 ವರ್ಷ ಆಯ್ತು ಸರ್, ನಾವು ಆಕ್ಚುಲಿ ಪ್ರತಿ ವರ್ಷ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಹೋದ ವರ್ಷ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಏನಾಯ್ತು ಅಂತಂದ್ರೆ ಕೆಲವೊಂದು ನಮ್ಮಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಕೆಲವರು ಸದಸ್ಯರಿಗೆ ಆದ ಕಾರಣ ಅವರು ತಮ್ಮ ಈ ಕಾರ್ಯಕ್ರಮದ ಇದನ್ನೇ ತ್ಯಾಗ ಮಾಡಬೇಕಾಯ್ತು. ನಮ್ಮ ಅಧ್ಯಕ್ಷರು ಜೊತೆಗೆ ನಾವೆಲ್ಲ 2 ವರ್ಷದ ಕಾರ್ಯಕ್ರಮ ಇದು 1 ವರ್ಷ ಮಾಡ್ತೇವೆ. ಹೋದ ವರ್ಷ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಇದರಲ್ಲಿ ನಮ್ಮ ಅಧ್ಯಕ್ಷರನ್ನ ನಾನು ಎಷ್ಟು ಗುಣಗಾನ ಮಾಡಿದ್ರು ಕೂಡ ಕಡಿಮೆ. ಹಾಗೆಯೇ ಇದು ನಮ್ಮದೇ ಕಾರ್ಯಕ್ರಮ. ನಾವೆಲ್ಲ ಕೂಡ ಫ್ರೆಂಡ್ಸ್ ಚಪ್ಪಾಳೆಯಲ್ಲಿ ನಮ್ಮ ಚಪ್ಪಾಳೆಗಳಲ್ಲಿ ಫ್ರೆಂಡ್ಸ್ ಚಪ್ಪಾಳೆ. ಚಪ್ಪಾಳೆಯಲ್ಲಿ ಫ್ರೆಂಡ್ಸ್ ಸಜೆಷನ್ ಮಾಡಿದ್ದು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಶ್ರೀ ವಿಜಯ್ ಶೆಟ್ಟಿ ಸರ್ ಅವರು ನಾವು ಯಾವುದೇ ಛಾಯಾಗ್ರಾಹಕರು ಯಾವುದೇ ಕಾರ್ಯಕ್ರಮ ಮಾಡಲಿ ಅವರು ತಮ್ಮ ಹೋಟೆಲ್ನಲ್ಲಿ ಹಾಲ್ ಅನ್ನು ಸಹ ಮಾಡಿಕೊಂಡು ಅದಕ್ಕೆ ಯಾವುದೇ ರೀತಿಯ ಅಪೇಕ್ಷೆಯನ್ನು ಮಾಡಿರುವುದಿಲ್ಲ. ಹಾಗೂ ಯಕ್ಷಗಾನ ರಾಮದುರ್ಗದಲ್ಲಿ ಯಕ್ಷಗಾನ ನಡೆಸುವ ಏಕೈಕ ಕುಟುಂಬ ಎಂದ್ರೆ ಸರ್ ನೋಡಿ ವಿಪಕ್ಷಣ ಬರ್ರಿ ಬರ್ರಿ ಎಲ್ಲ ಬರ್ರಿ ಎಲ್ಲ ಬರ್ರಿ ಮತ್ತಲ್ಲ ಎಲ್ಲರೂ ಬರ್ರಿ ನೋಡ್ರಿ ಭಕ್ತಿನಪ್ಪ ಹೇಳಿದೆ. ನಮ್ಮ ಸಹೋದರರು ಬರ್ಬೇಕಾಗಿದೆ. ಅವ್ರ ಕಾರಣಾಂತರದಿಂದ ಡೆಲ್ಲಿಗೆ ಹೋಗಿದ್ದಾರೆ. ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಅವ್ರ ಕ್ಷಮೆ ಕೇಳ್ತೀನಿ. ನಿಮಗೆಲ್ಲರೂ ಒಳ್ಳೇದಾಗಿ ಅಂತೇಳಿ ದೇವರ ಆಯಸ್ಸು ಆರೋಗ್ಯ ಕೊಡಲಿ ಮತ್ತು ಲಕ್ಷ್ಮೀ ತಾಯಿಯಿಂದ ಸಂಪರ್ಕ ಕೊಡಲಿ ಅಂತ ಹೇಳಿ ಕೇಳ್ಕೊಂಡು ನನಗೆ ಸತ್ಕರಿಸಿದ್ದಕ್ಕೆ ಧನ್ಯವಾದಗಳು. ಶ್ರೀಗಳು ತಮ್ಮ ಆಶೀರ್ವಚನವನ್ನ ನಮಗೆ ಉಣಬಡಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ದೇವಂ ಕಂಪಶಾನವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು.
ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೆ ಜಗದ್ಗುರು ಸಿದ್ಧಾರೂಢ ಶಿವಾನಂದ ಯತೀಶ್ವರರ ತ್ರಿಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳ ಸಮರ್ಪಣೆಯಿಟ್ಟ ಆರಾಧ್ಯ ಸದ್ಗುರು ಅವಧೂತ ಗಾಳೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಆರಾಧ್ಯ ಸದ್ಗುರುವರ್ಯರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ಮನವಿಯುತ್ತ ರಾಮದುರ್ಗ ತಾಲೂಕು ಛಾಯಾಗ್ರಾಹಕರ ಹಾಗೂ ವಿಡಿಯೋಗ್ರಾಫರ್ಸ್ ಅಸೋಸಿಯೇಟ್ಸ್ ವತಿಯಿಂದ 186ನೆಯ ಛಾಯಾಗ್ರಹಣ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ತಾಲೂಕಿನ ಜಿಲ್ಲೆಯ ರಾಜ್ಯದ ಎಲ್ಲ ಅಧ್ಯಕ್ಷರಲ್ಲಿಯೂ ಸದಸ್ಯರಲ್ಲಿಯೂ ಗೌರವಾನ್ವಿತ ಎಲ್ಲ ಅತಿಥಿಗಳಲ್ಲಿಯೂ ಕೂಡ ಅಭಿನಂದನೆಗಳ ಸಮರ್ಪಣೆಗೈತ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ತಮ್ಮೆಲ್ಲರ ಅವಿರತವಾದಂತಹ ಕಾರ್ಯದ ಮಧ್ಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಛಾಯಾ ಚಿತ್ರಣದ ಒಂದು ವಿಶೇಷವಾದಂತಹ ಛಾಯಾಗ್ರಾಹಕರ ಎಲ್ಲ ಸಹ ಬಂಧುಗಳಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ಬಹುಶಃ ಮುಗುಳಿ ಸರ್ ಒಂದು ಮಾತು ಹೇಳಾಕತ್ತಿದ್ದೆ, ಜಗತ್ತೆಲ್ಲ ನಾವು ಮಾಡಿದ್ದನ್ನು ನೋಡಿ ಬಹಳ ಖುಷಿ ಪಡ್ತದ, ಪರಂತು ನಮಗೆ ಖುಷಿ ಪಡಿಸ್ಬೇಕಂದ್ರೆ ಯಾರೆಲ್ಲ 186 ವರ್ಷದ ಒಂದ ದಿವಸ ಐತೆ ಅಂತ ಹೇಳುವಂತ ಮಾತಾಡ್ತೀವಿ. ಎದರಿಂದ ಖುಷಿ ಪಡಿಸ್ತೀರಿ ನೀವು? ಜಗತ್ತನ್ನು ಎದರಿಂದ ಖುಷಿ ಪಡಿಸಾಕತ್ತೀರಿ ಅಂದ್ರೆ ಯಾವಾಗೋ ಮದುವೆ ಆಗ್ಯದ ಬಹಳ ಚಂದನ್ ಆಲ್ಬಮ್ ಮಾಡಿ ಕೊಟ್ಟಂತವ್ರು ನೀವ ತಾಯಂದ್ರೆ ನೀವ ಎಲ್ಲರೂ ನಿಮ್ಮ ಆಲ್ಬಮ್ ಮಕ್ಕಳು ಮೊಮ್ಮಕ್ಕಳು ನೋಡಿ ನಮ್ಮ ಮಾತು ಹಿಂಗಿದ್ದಂತ ನಮ್ಮ ಮುತ್ತಾತ್ ಹಿಂಗಿದ್ದ ಅಂತ ಹೇಳುವಂತ ಒಂದು ವಿಶೇಷವಾದಂತಹ ಆಕಸ್ಮಿಕ ಜಗತ್ತಿನಲ್ಲಿ ನಮ್ಮ ಕುರುಹುಗಳನ್ನೆಲ್ಲವನ್ನು ಸಂಸ್ಥಾಪಿಸಿ ಮುಂದಿನ ಪೀಳಿಗೆ ಕೊಡುವಂತ ದೊಡ್ಡದಂತಹ ಸಾಹಸದ ಕಾರ್ಯವನ್ನ ಛಾಯಾಗ್ರಾಹಕರು ಮಾಡ್ತಾರೆ ಅಂತ ಹೇಳಿ ತಪ್ಪಾಗ ಬಹುಶಃ ಮೇಲೆ ಒಂದು ಶಬ್ದ ನೋಡಿದ್ರು, ಛಾಯಾಗ್ರಹಣ ಅಂತೇಳಿ. ಯಾವಾಗ ವರ್ಷದಾಗ ಒಮ್ಮೆ 6 ವರ್ಷದಾಗ ಒಮ್ಮೆ ಯಾವ 6 ತಿಂಗಳಿಗೊಮ್ಮೆ ಯಾವಾಗ ಒಮ್ಮೆ ಗ್ರಹಣ ಆಗ್ತವೆ. ಗ್ರಹಣ ಇತ್ಯರ್ಥ ಹಿಡಿಯುವಂಥದ್ದು. ಸೂರ್ಯ ಚಂದ್ರರನ್ನ ಹಿಡಿಯಲಿಕ್ಕೆ ರಾಹು ಕೇತುಗಳು ಬರ್ತಾರಂತ ಅದು ನಭೋಮಂಡಲದಲ್ಲಿ ಅದೊಂದು ಗ್ರಹಣ ಆಗ್ತದ. ಪರ್ಯಂತ ನಮ್ಮೆಲ್ಲರನ್ನು ಕೂಡ ಗ್ರಹಿಸುವ ಮುಖಾಂತರವಾಗಿ ಬಹುಶಃ ಅಲ್ಲಿ ಛಾಯಾಗ್ರಹಣ ಯಾವ ತರಹವಾಗಿ ಸೂರ್ಯ ಚಂದ್ರರಿಗೆ ಬರುವಂತಹ ರಾಹುಕೇತುಗಳಿಂದ ಆಗುವಂತಹ ಗ್ರಹಣ ರಾಷ್ಟ್ರಕ್ಕೆ ಒಂದು ತರಹವಾದಂತಹ ಎನರ್ಜಿನೂ ತುಂಬುತ್ತದ, ಇನ್ನೊಂದು ತರಹವಾದಂತಹ ಸೂತಕನು ತಂದುಕೊಡ್ತದ. ಪರಂತು ನಾವೆಲ್ಲರೂ ಇಲ್ಲಿ ಛಾಯಾಗ್ರಹಣ ಅಂತ ಹೇಳುವಂತದ್ದಾಗ್ಲಿ ಏನ್ ಮಾಡ್ಲಾಕತ್ತಾರ, ಪ್ರತಿಯೊಬ್ಬರಲ್ಲಿ ಇರುವಂತಹ ಅವರವರ ಚಿತ್ರಣಗಳನ್ನ ನಾವೆಲ್ಲರೂ ಗ್ರಹಣ ಮಾಡೋದ್ರಿಂದ ಛಾಯಾಗ್ರಹಣ ದಿನ ಅಂತ 186 ವರ್ಷದಿಂದ ಆಚರಣೆ ಮಾಡ್ಲಾಕತ್ತಾರ. ಮನುಷ್ಯನ ಬದುಕು ಬಹಳ ವೈಚಿತ್ರ್ಯಭರಿತವಾಗಿದೆ. ಯುವಕರಿರ್ಲಿ, ಬಾಲಕರಿರ್ಲಿ, ವಯಸ್ಕರಿರ್ಲಿ, ಮಧ್ಯ ವಯಸ್ಕರಿರ್ಲಿ, ಅತಿ ಹಿರಿಯ ವಯಸ್ಕರಿರ್ಲಿ, ಹಿರಿಯ ನಾಯಕರಿರ್ಲಿ, ಯಾವತ್ತೂ ನಮ್ಮ ಮುಖ ನೋಡಿ ನಮ್ಗೆ ಎಂದೂ ಬೇಸರ ಆಗಿದೆ. ಆಗೈತೇನ್ರಿ? ಮತ್ತಿಲ್ಲ, ಆಗುದೇ ಇಲ್ಲ. ಬಹಳ 80 ವರ್ಷ ಆಗ್ಯಾವಂದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮುಖ ಒರೆಸ್ಕೊಂಡು ಕಣ್ ಕಾಣದ ಹೋದ್ರೆ ಚಶ್ಮಾ ಮ್ಯಾಲ ಮಾಡಿ ಹೆಂಗ ಮಾಡಿ ತನ್ನ ಮುಖವನ್ನ ಸಣ್ಣ ಹುಡುಗಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ, ವಯಸ್ಸು ಆದ್ರೂ ಅಷ್ಟ ಚೆನ್ನಾಗಿ ತನ್ನ ಮುಖ ನೋಡ್ಕೊತಾನ. ಕೂದಲೆಲ್ಲ ಬೆಳಗಾಗ್ಯಾವಂತ ಗೊತ್ತಿರ್ತದ, ಪರಂತು ಇನ್ನೊಂದ್ ಸ್ವಲ್ಪ ಹಿಂಗ್ ಕೈಯಾಡ್ಸ್ತಾರ. ಕೆಲವೊಮ್ಮೆ ಕೂದಲೇ ಇರುದ್ರೆ ತಿಳಿ ಎಲ್ಲ ಕೈಯಾಡಿಸ್ಕೊಳ್ತಿರ್ತಾರೆ. ಯಾಕಂದ್ರ ಮನುಷ್ಯನಿಗೆ ತನ್ನ ಮ್ಯಾಲ ತನಗೆ ಎಂದೂ ಕೂಡ ಬ್ಯಾಸಲ್ಲ. ತನ್ನ ಮ್ಯಾಲ ಇರುವಷ್ಟು ಪ್ರೀತಿ ಜಗತ್ತಿನಾಗ ಯಾರ ಮೇಲೂ ಇಲ್ವೇ. ನನ್ನ ಮ್ಯಾಲಿರುವಷ್ಟು ಪ್ರೀತಿ ಸ್ವಾಭಾವಿಕ ಅಂತೀವಿ. ಹೆಂಡತಿ ಗಂಡನ ಮೇಲೆ, ಗಂಡ ಹೆಂಡತಿ ಮೇಲೆ, ಹಿಂಗೇನೋ ಮಕ್ಕಳು ಸಂಬಂಧಿಕರೆಲ್ಲ ಅಂತೀವಿ. ಯಾರ ಮ್ಯಾಲ ಹೆಚ್ಚು ಪ್ರೀತಿ ಇದೆ ಅಂದ್ರೆ, ಎಷ್ಟ ಪ್ರೀತಿ ಇದೆ ಅಂದ್ರೆ ನಮ್ಮ ಮ್ಯಾಲ ನಮಗಿರುವಂತಹ ಪ್ರೀತಿ ಇನ್ನೊಬ್ಬರ ಮೇಲೆ ಎಂದೂ ಕೂಡ ಇರಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಈ ಪ್ರೀತಿಯನ್ನ ಯಾರಾದ್ರೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿದ ಅವರು ಅನೇಕ ತರದ ಶಾಸ್ತ್ರ ಕೊಂಡಾಡ್ತಾವ. ಜೀವನ್ಮುಕ್ತರು, ಜ್ಞಾನಿಗಳು, ಪರಮ ಐಕ್ಯ ಅಂತ ಹೇಳ್ಬಿಟ್ರೆ ಬೇರೆ ಯಾರಿಗೂ ಹೇಳಕ್ ಬರೋದಿಲ್ಲ. ತಮ್ಮನ್ನ ತಾವು ಎಷ್ಟು ಪ್ರೀತಿಸ್ತಾರ ಅಷ್ಟು ಪ್ರೀತಿಯನ್ನ ಬಹುಶಃ ಎಲ್ಲರೂ ಕೂಡ ಕ್ಯಾಮ್ರಾವನ್ನ ಬಹಳ ಚಂದಾಗಿ ಅನಂತ ರೀತಿಯ ಫೋಟೋಗಳನ್ನು ಎಷ್ಟೆಲ್ಲ ಕೊಡ್ತಿರುವಾಗ ಬಹುಶಃ ಫೋಟೋ ತೆಗೆಸ್ಕೊಳ್ಳೋರು ಗೊತ್ತಿರಲಿಲ್ಲ ಹೆಂಗೆ ತೆಗೆಸ್ಕೊಳ್ಬೇಕಂತ. ಫೋಟೋ ಹೆಂಗೆ ತೆಗೆದ್ರೆ ಚಂದ ಬರ್ತಂತ ಗೊತ್ತಿರ್ಬೇಕಾದ್ರೆ ನಿಮಗ ಕೇಳ್ಬೇಕು, ನೀವು ಹೇಳಿದಾಗ ನಿಂತ್ರ ಫೋಟೋ ಚಲೋ ಆಗ್ತಾವ. ಅಕಸ್ಮಾತ್ ಹೆಂಗಾರ ಮಾಡಿದ್ರೆ ಮಂಗ್ಯಾಂಕಿತ ಹಾಕ್ಬೇಕಾಗ್ತಾವ. ಅವರನ್ನ
ಚೆನ್ನಾಗಿ ಜಗತ್ತಿಗೆ ಕೊಡುವಂತದ್ದಾಗಲಿ, ಅವರ ಯಥಾರ್ಥವಾದಂತಹ ಆ ಒಂದು ರೂಪವನ್ನ ಮುದ್ರಿಸಿ ಕೊಡುವಂತಹ ಕೆಲಸ ಮಾಡಾಕ್ತೀವಿ. ಬಹಳ ಕ್ಲಿಷ್ಟದಾಯಕವಾದದ್ದು. ಈ ಜಗತ್ತಿನಲ್ಲಿ ಯಾರು ಎದಕ್ಕೆ ಮಾರು ಹೋಗದವಾದರೂ ಕೂಡ ಫೋಟೋಗಳನ್ನು ನೋಡಿದಾಗ ಎಲ್ಲರೂ ಮಾರು ಹೋಗೋದು ಸ್ವಾಭಾವಿಕ. ದಯವಿಟ್ಟು ಚಪ್ಪಾಳೆ ಬರಲಿ ಫ್ರೆಂಡ್ಸ್.